ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ತಾರಕಕ್ಕೇರಿದೆ ರಜೆ ರಾಜಕೀಯ. ನಾಳೆ ಸರ್ಕಾರಿ ರಜೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ರಜೆ ರಾಜಕೀಯ ತಾರಕಕ್ಕೇರ್ತಾ ಇದೆ. ನಾಳೆ ಸರ್ಕಾರಿ ಹಾಲಿಡೇ ಕೊಡಿ ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಪಟ್ಟು ಹಿಡಿದಿದೆ. ಬಿಜೆಪಿ ಅಷ್ಟೇ ರಜೆ ಕೇಳ್ತಿಲ್ಲ, 7 ಕೋಟಿ ಕನ್ನಡಿಗರು ಕೇಳ್ತಿದ್ದಾರೆ. ರಾಮನ ಮೇಲೆ ಪ್ರೀತಿ ಇದ್ದರೆ ರಜೆ ಘೋಷಿಸಲಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾರೂ ಕೇಳಿಲ್ಲ, ಕೇಳುವ ಅವಶ್ಯಕತೆಯೂ ಇಲ್ಲ. ಸಿದ್ದರಾಮಯ್ಯ ಹೆಸರಲ್ಲಿ ರಾಮನಿದ್ದಾನೆ, ನನ್ನ ಹೆಸರಲ್ಲಿ ಶಿವ ಇದ್ದಾನೆ. ನಮಗೆ ಹೇಳಿ ಕೊಡಬೇಕಾಗಿಲ್ಲ, ರಜೆ ಘೋಷಣೆಗೆ ಒತ್ತಡ ಮಾಡಬೇಕಾದಂಥ ಪರಿಸ್ಥಿತಿ ಇಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ರಜೆ ರಾಜಕೀಯ ತಾರಕಕ್ಕೇರಿದೆ. ನೋಡಿ, ಈಗಾಗಲೇ ಸುಮಾರು 15 ರಾಜ್ಯಗಳಲ್ಲಿ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಸಾರ್ವಜನಿಕವಾಗಿ. ಆಮೇಲೆ ಕೇಂದ್ರ ಸರ್ಕಾರದ ಕಚೇರಿಗಳು, ಕೈಗಾರಿಕಾ ಕೇಂದ್ರಗಳು ಏನಿದ್ದಾವೆ ಹಾಫ್ ಡೇ ಕೊಟ್ಟಿದ್ದಾರೆ. ನಾಳೆ ಲೀವ್ ಕೊಟ್ಟಿದ್ದಾರೆ, ಹಾಫ್ ಡೇ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಘೋಷಣೆ ಮಾಡಬೇಕು ಅಂತ ಪಕ್ಕದ ಕೇರಳದಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಮಧ್ಯಪ್ರದೇಶ, UP ಆಗಿರ್ಬೋದು, ಉತ್ತರಾಖಂಡ, ಜಾರ್ಖಂಡ್, ಒಡಿಶಾ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜಸ್ಥಾನ ಸಾರ್ವಜನಿಕವಾದಂಥ ರಜೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇಲ್ಲೂ ಕೂಡ ಕೊಡಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯ ಈಗಾಗಲೇ ಹೇಳಿದರು, ಆ ಬಗ್ಗೆ ಚರ್ಚೆ ಇನ್ನೂ ಆಗಿಲ್ಲ, ನಿರ್ಧಾರಕ್ಕಿನ್ನೂ ನಾವು ಬಂದಿಲ್ಲ ಅಂತೇಳಿ. ಬಟ್ ಏನು ಮಾಡುತ್ತೆ ಹಾಗಾದರೆ ಸರ್ಕಾರ? ಯಾಕಂದರೆ ಇವತ್ತು ಟೈಮ್ ಇದೆ. ಈಗ ನಾಳೆ ನಿಮಗೆ ಬೆಳಗ್ಗೆ ರಜೆ ಅಂತೇಳಿ ಅನೌನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿನೇ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? 7 ಕೋಟಿ ಕನ್ನಡಿಗರು ಕೇಳ್ತಿದ್ದಾರೆ. ಕೇವಲ BJP ಅಷ್ಟೇ ರಜೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ರಜೆ ತಗೊಂಡು ಏನು ಮಾಡೋಣ? ನಮ್ಮ ಡೈಲಿ ರಜೆನೇ ನಾವು ಮನೇಲಿರ್ತೀವಿ, ರಾಮನ ಪೂಜೆ ಮಾಡ್ತೀವಿ. ಆದರೆ ಪ್ರತಿಯೊಬ್ಬರು ಕೂಡ ರಾಮನಾಮ ಸ್ಮರಣೆ ಮಾಡಬೇಕು, ರಾಮನ ಜಪ ಮಾಡಬೇಕು, ನಾಳೆಯ ಅವಿಸ್ಮರಣೀಯವಾದಂಥ ಕ್ಷಣಗಳನ್ನು ಕಣ್ತುಂಬಿಕೊಳ್ಬೇಕು ಎಲ್ಲರೂ ಅನ್ನುವಂಥ ಒಂದು ಉದ್ದೇಶದಿಂದ ಕೇಳ್ತಾ ಇದ್ದಾರೆ. ಬಟ್ ಇದು ರಾಜಕೀಯ ತಾರಕಕ್ಕೇರಿದೆ. ಈಗ ರಜೆ ಕೊಡದೇ ಇದ್ರೆ ಏನಾಗುತ್ತೆ? ಇವ್ರು ಯಾವ ರೀತಿ ಅದನ್ನು ಬಿಂಬಿಸ್ತಾರೆ? ಇಲ್ಲ, ಇವರು ರಾಮನ ವಿರೋಧಿ, ಹಿಂದೂ ವಿರೋಧಿ ಅಂಥೇಳಿ ಬಿಂಬಿಸ್ಬೋದು. ರಜೆ ಕೊಟ್ಟರೆ ಹಿಂದೂಗಳ ಓಲೈಕೆಗೆ ಮುಂದಾಗಿದ್ದಾರೆ, ರಜೆ ಕೊಟ್ಟರೂ ಕಷ್ಟ, ರಜೆ ಕೊಡದೇ ಇದ್ರೂ ಕಷ್ಟ. ರಜೆ ಕೊಟ್ಟರೆ ಅಲ್ಲಿ ಮತ್ತೆ ಬೇರೆ ಸಮುದಾಯಗಳು ಮುನಿಸಿಕೊಳ್ಳಬಹುದು. ಈ ರೀತಿಯಾಗಲೂ ಕೂಡ ಚರ್ಚೆ ಮಾಡಬೇಕಾಗತ್ತೆ. ನೋಡಿ, ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದಾನೆ, ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ DK ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಇದೊಂದು ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂಥ ದಿನ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಆಚರಣೆಗೆ ಸಾಕಾರವಾಗಿ ಲೀವನ್ನು ಘೋಷಣೆ ಮಾಡಿದ್ದಾರೆ. ಅರ್ಧ ದಿನದ ರಜವನ್ನು ಪ್ರತಿಷ್ಠಾಪನೆ ಸಂದರ್ಭದ ನೋಡುವಂಥದ್ದಕ್ಕೆ, ಅದನ್ನು ಆಚರಣೆ ಮಾಡುವಂಥದ್ದಕ್ಕೆ, ಈ ಸಂತೋಷದ ಕ್ಷಣಗಳನ್ನು ನೋಡುವಂಥದ್ದಕ್ಕೆ ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಜವನ್ನು ಘೋಷಣೆ ಮಾಡಿದೆ. ನಾವು ಕೂಡ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಕರ್ನಾಟಕ ಜನಗಳ ಭಾವನೆಗಳೇನಿದೆ, ನನಗೂ ಕೂಡ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಪೂಜೆ ಮತ್ತು ಆಚರಣೆ ಮಾಡೋಕ್ಕೋಸ್ಕರ ಅರ್ಧ ದಿನ ರಜವನ್ನು ಘೋಷಣೆ ಮಾಡಬೇಕು ಅಂಥೇಳಿ ಸಾರ್ವಜನಿಕರು, ಕನ್ನಡ ಅಭಿಮಾನಿಗಳು, ರಾಮನ ಅಭಿಮಾನಿಗಳು ಎಲ್ಲರೂ ಕೂಡ ಒತ್ತಡ ಮಾಡ್ತಾ ಇದ್ದಾರೆ, ಬೇಡಿಕೆ ಸಲ್ಲಿಸಿದ್ದಾರೆ. ಈ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅವರ ಪತ್ರಿಕಾ ಸ್ಟೇಟ್ಮೆಂಟನ್ನು ಕೊಡದೆ, ಯಾರೂ ನನಗೆ ಪತ್ರ ಕೊಟ್ಟಿಲ್ಲ, ಕೊಟ್ಟರೆ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ದೃಷ್ಟಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ, ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ. ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಬರ್ತೇವೆ. ನಾಡಿನ ಜನತೆ ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದಲೂ ಏನೋ ಮಧ್ಯಾಹ್ನದವರೆಗೆ ರಜಾ ಘೋಷಣೆ ಏನಾಗಿದೆ, ಹಲವಾರು ರಾಜ್ಯಗಳಲ್ಲೂ ಘೋಷಣೆ ಆಗಿರ್ತಕ್ಕಂಥದ್ದು ಏನಿದೆ. ರಾಜ್ಯ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇದು ದೇಶದ ಒಂದು ಹಬ್ಬ, ಇದು ಪ್ರತಿ ಕುಟುಂಬಗಳ ಹಬ್ಬ. ಇದಕ್ಕೆ ಪ್ರತಿಯೊಂದು ಕುಟುಂಬಗಳು ಭಾಗಿಗಳಾಗಿ ಆ ನಾಳೆಯ ಅತ್ಯುತ್ತಮವಾದಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಖುದ್ದು ನೋಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡೋದು, ರಜಾ ಕೊಡೋದ್ರ ಮುಖಾಂತರ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನಾವು ನಮ್ಮ ಭಕ್ತಿ, ನಮ್ಮ ಗೌರವ, ನಮ್ಮ ಧರ್ಮ ಪ್ರಚಾರಕ್ಕೆ ನಾವು ಮಾಡೋದಿಲ್ಲ. ನಮ್ಮ ಭಾವನೆ ಇದೆಯಲ್ಲ, ಈಗ ಸರ್ಕಾರ ನಮ್ಗೆ ಯಾರೂ ಏನು ಕೇಳಿಲ್ಲ, ಯಾರು ಹೇಳೋ ಅವಶ್ಯಕತೆಯೂ ಇಲ್ಲ. ನಮ್ಮ ಮಂತ್ರಿಗಳೇ ಎಲ್ಲ ದೇವಸ್ಥಾನದಲ್ಲೂ ನಾವೇನು
ಆಚರಣೆ ಮಾಡಬೇಕು, ಏನು ಪೂಜೆ ಮಾಡಬೇಕು, ಏನು ಪುರಸ್ಕಾರ ಮಾಡಬೇಕು ಆ ಕೆಲಸ ನಾವು ಮಾಡ್ತೀವಿ. ನಮಗೆ ನಂಬಿಕೆ, ನಮ್ಮ ಪ್ರಾರ್ಥನೆಗಳಿಂದ ಫಲ ನಮಗೆ ದೊರೀತವೆ ಅನ್ನೋ ದೃಷ್ಟಿಯಿಂದ ಸೊ ಅವ್ರವ್ರಿಗೆ ಪ್ರಾರ್ಥನೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟರೆ ನಾನು ಆರೇ ಹೇಳಿದ್ದೀನಿ, ಸಿದ್ದರಾಮಯ್ಯನವ್ರ ಹೆಸರಲ್ಲಿ ರಾಮ ಇದ್ದಾನೆ, ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ. ಯಾರು ನಮಗೇನು ಯಾರೇನು ಹೇಳ್ಕೊಡ್ಬೇಕಾಗಿಲ್ಲ, ಯಾರು ಒತ್ತಡ ಮಾಡಬೇಕಾಗಿಲ್ಲ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ಕೇಂದ್ರ ಸರ್ಕಾರದಲ್ಲಿ ರಜೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಕೊಡ್ಬೋದು, ಇದರಲ್ಲಿ ರಾಜಕಾರಣ ಮಾಡೋದು ಬೇಡ ಅನ್ನುವಂಥ ಮನವಿಗಳನ್ನು ಮಾಡಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ನಾವು ನಮ್ಮ ಭಕ್ತಿ